ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆ ನೆಲ್ಲಿಕಾಯಿ ಜ್ಯೂಸ್ ಮಾಡೋದು ತೋರಿಸ್ತಾನೋ ಹಂಗೆ ಡ್ರೈ ನೆಲ್ಲಿಕಾಯಿ ಯಾವ ಥರ ಮಾಡೋದಂತನೂ ತೋರಿಸ್ತಾನೋ. ಯಾಕಂದ್ರೆ ನೆಲ್ಲಿಕಾಯಿಂದ ಎಷ್ಟೆಲ್ಲ ನಮ್ಮ ಹೆಲ್ತ್ ಬೆನಿಫಿಟ್ಸ್ ಐತೆ ಅನ್ನೋದು ನಿಮಗೂ ಗೊತ್ತೈತಿ. ಹಂಗೆ ಒಂದು ಪಾರ್ಸಲ್ನು ಬಂದಿತ್ತು, ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾನೋ. ಪಾರ್ಸಲ್ ಏನಂದ್ರೆ ಪ್ರೋಟೀನ್ ಪೌಡರ್ ಇದು ಖಾಲಿಯಾಗಿತ್ತು. ಖಾಲಿ ಅದಕ್ಕೆ ಮತ್ತೆ ಇನ್ನೊಂದು ವಾಪಸ್ ತರಿಸಿದ್ದು, ಇನ್ನೊಂದು ತರಿಸೀನಿ. ಇದನ್ನು ಓಪನ್ ಮಾಡಿ ತೋರಿಸ್ತಾನೆ ನಿಮಗೆ. ತೋರ್ಸಕ್ಕೇನು ಸೇಮ್ ಇದೆ, ಡಬ್ಬಿನ ಐತೆ ಅದನ್ನು. ಇದನ್ನ ನಾವು ಯಾಕೆ ತೊಗೊಳಕತ್ತೀವಿ ಏನಂತ ಹೇಳಿ ನಿಮ್ಗೆ ಎಲ್ಲ ನಾನು ವಿಡಿಯೋ ಮಾಡೀನಿ. ಅದನ್ನು ಕಮೆಂಟ್ ಬಾಕ್ಸ್ನಾಗ ಹಾಕಿರ್ತೀನೋ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನೋ, ಅದ್ರಾಗ ಚೆಕ್ ಮಾಡ್ಕೊರಿ. ನೆಲ್ಲಿಕಾಯಿ ಅಡಿಕೆ ಮಾಡೋದಂದ್ರೆ ಈ ಥರ ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತೀವಿ ಮಾಡಿ. ಇವ್ನ ಯಾವ ಥರ ಮಾಡೋದು ಅಂತೇಳಿ, ಜ್ಯೂಸ ಮತ್ತು ಅಡಿಕೆ ಯಾವ ಥರ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋ ತೋರಿಸ್ತೀನಿ ನಿಮಗೆ. ಕೊನೆವರೆಗೂ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡ್ರಿ. ಬರ್ರಿ ಸ್ಟಾರ್ಟ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ಕೋತನ ಒಂಚೂರು ಆರೋಗ್ಯದ ಬಗ್ಗೆನೂ ಮಾತಾಡೋನು. ನಾವು ಎಷ್ಟು ಹುಷಾರಾಗಿದ್ರು ಕಡಿಮೆನ, ಒಬ್ಬರ ಆರೋಗ್ಯದ ಬಗ್ಗೆ ಮಾತಾಡೋನು. ಅವ್ರ ಆರೋಗ್ಯ ಎಷ್ಟು ಹದಗೆಟ್ಟಿತ್ತಂದ್ರೆ ಪಾಪ ಸಾವಿನ ಮನೆ ಬಾಗಿಲನ್ನ ತಟ್ಟಿ ಬಂದ್ರವರು. ಅಷ್ಟು ಪಾಪ ಕಷ್ಟಪಟ್ಟರು, ಅಷ್ಟು ಏನು ಹಾಸ್ಪಿಟಲ್ ಒಳಗೆ ಅಷ್ಟು ಕಷ್ಟಪಟ್ಟರು. ಅವರು ನರಕನ ನೋಡ್ಬಿಟ್ರು. ಅವರು ಜೀವ ಇರುವಾಗನ ನರಕ ಹೆಂಗಿರುತ್ತೆ ಅನ್ನೋದು ನೋಡ್ಬಿಟ್ರು. ಅದಕ್ಕೆ ನಾವು ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ತೊಗೊಂಡ್ರು ಕಡಿಮೆನ. ಅವ್ರಿಗೆ ಏನಾಗಿತ್ತಂದ್ರೆ 20 ವರ್ಷದಿಂದ ಹೊಟ್ಟೆಯೊಳಗೆ ಹಳ್ಳದಾವ ಅಂತ ಹೇಳಿದ್ರತ್ತ. ಅವಾಗ ಒಂಚೂರು ನೀರು ಕುಡೀರಿ, ಅದು ಟ್ಯಾಬ್ಲೆಟ್ ತೊಗೋರಿ, ಎಲ್ಲ ಕರಗ್ತಾವ ಅಂತ ಹೇಳಿದ್ರತ್ತ ಗುಳಿಗೆ ಮೇಲನ. ಅವಾಗಿಂದ ಅವರು ಅವು ಕರಗೇ ಇಲ್ಲ. ಅವು ದೊಡ್ಡ ಹಾಕೋತನ ಬಂದಾವ. ಒಂದು 20 ವರ್ಷದವರೆಗೂ ಬೆಳೆದು ಬಿಟ್ಟವು. ಮೊನ್ನೆ ಒಮ್ಮಿಗ್ಲೇನ ಸೀರಿಯಸ್ ಆಗಿಬಿಟ್ರು ಅವರು. ಸೀರಿಯಸ್ ಆಗಿ ಊಟ ಮಾಡಿದ್ದೇನು ಹೊಟ್ಟೆ ನಿಂದಿರಲೇ ಇಲ್ಲ ಅವ್ರಿಗೆ. ಆ ಥರ ಕಷ್ಟಪಟ್ಬಿಟ್ರು ಅವರು. 2 ಸಲ ಆಪ್ರೇಷನ್ ಆಯ್ತು ಬಾಗಲಕೋಟೆ ಒಳಗೆ. ಮತ್ತು ಈಗ ವಾಪಸ್ ಹಾಸ್ಪಿಟಲ್ ಚೇಂಜ್ ಮಾಡ್ಯಾರು, ಬೆಳಗಾವ್ಗೆ ಹೋಗಾಕತ್ತಾರ ಈಗ. ಅಲ್ಲಿ ಇನ್ನೂ ಪಿತ್ತಕೋಶದಾಗ ಇನ್ನೂ ಸ್ಟೋನ್ ಅದಾವ ಅಂತ ಹೇಳ್ಯಾರು. ಅಲ್ಲಿ ನಾವು ಆಪ್ರೇಷನ್ ಮಾಡಬೇಕು. ಪಾಪ ಇನ್ನೂ ಊಟ ಮಾಡಿದ್ರು ಅವರು ವಾಂತಿ ಆಕತಿ. ಏನು ತಿಂದ್ರು ಬರೀ ಗಂಜಿ ತಿನ್ನಬೇಕು. ಅಷ್ಟು ವೀಕ್ನೆಸ್ ಆಗಿ ಭಾಳಷ್ಟು ನನ್ನ ಜೀವನ ಇಡೋದು ಅಲ್ಲೆಪ್ಪ ಅನ್ನೋ ಅಷ್ಟು ತ್ರಾಸ ಮಾಡ್ಕೊಂಡ್ರವರು. ಅದಕ್ಕೆ ನಾವು ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ತೊಗೊಂಡ್ರು ಕಡಿಮೆನ. ಈಗಿಂದ ನಾವು ಆರೋಗ್ಯದ ಬಗ್ಗೆ ಕಾಳಜಿ ತೊಗೊಳ್ಳೋನು. ತೂಕ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಜಾಸ್ತಿ ಕಾರ್ಬೋಹೈಡ್ರೇಟ್ ತಿನ್ನಕ್ಕೆ ಹೋಗ್ಬೇಡ್ರಿ. ಶುಗರ BP ಬರೋದು ಅದರಿಂದನ. ಅವ್ರಿಗೆ ಶುಗರ್ನೂ ಐತಿ. ಎಲ್ಲಾನು ಸೇರಿ ಅವರು ಶುಗರ್ಕನ ಆಕೈತೆ ಅನ್ಕೊಂಡು ಬಿಟ್ಬಿಟ್ಟಾರ. ಹಂಗೆ ಅದು ಸ್ಟೋನ್ ಹೆಚ್ಚಾಗಿ ಕರಳೆಲ್ಲ ಕಟ್ ಮಾಡಿ ವಾಪಸ್ ಅದೆಲ್ಲ ಕರಳೊಳಗನ ಸ್ಟೋನ್ ಎಲ್ಲ ಹಾಕೊಂಡ್ಬಿಟ್ಟ ಡೈಜೆಷನ್ ಕ್ರಿಯೆನ ಅವ್ರಿಗೆ ಬಂದಾಗಿಬಿಟ್ಟಿತ್ತು. ಅಷ್ಟೆಲ್ಲ ಕಷ್ಟಪಟ್ರವರು. ಆ ಕಷ್ಟ ಯಾರಿಗೂ ಬರಬಾರ್ದು, ಯಾವ ವೈರಿಗಳಿಗೂ ಬರಬಾರ್ದಪ್ಪ. ಅಷ್ಟು ಕಷ್ಟ ಇತ್ತದು. ಕಷ್ಟದ ದಿನಗಳು ಅವ್ರು ಸಾವಿನ ಮನೆ ಬಾಗಿಲನ್ನ ತಟ್ಟಿ ಬಂದುಬಿಟ್ರು. ಯಾಕೆ ಇದನ್ನು ಪದೇ ಹೇಳಾಕತ್ತಂದ್ರೆ, ನನಗೆ ಯಾವ್ದು ಹತ್ತಿರದಿಂದ ನೋಡಿರ್ತೀನಲ್ಲ, ನಂಗೆ ಅಷ್ಟು ಹಂಚ್ಕೋಬೇಕು ನಿಮ್ಮ ಜೊತೆ ಅನಿಸ್ತತಿ. ಯಾಕಂದ್ರೆ ಆದಷ್ಟು ಎಲ್ಲರೂ ಹುಷಾರಿರ್ರಿ. ಈ ಪ್ರೋಟೀನ್ ಪೌಡ್ರ್ ಏನೈತಿ ಎಕ್ಸಸೈಸ್ ಮಾಡೋರು ತೊಗೋಬೇಕಂತಾರು. ನೀವು ಮನ್ಯಾಗ ನಾರ್ಮಲ್ ಎಕ್ಸಸೈಸ್ ಅಥವಾ ವಾಕಿಂಗ್ ಜಾಗಿಂಗ್ ಏನೋ ಮಾಡಿದ್ರು ನೀವು ತೊಗೋಬೋದು. ಜಾಸ್ತಿ ಜಿಮ್ ಮಾಡೋರಿಗೆ ಬೆಸ್ಟ್. ಯಾಕಂದ್ರೆ ಅವ್ರಿಗೆ ಎಕ್ಸಸೈಸ್ ಆಗಿರ್ತೈತಿ. ಇದು ಪ್ರೋಟೀನ್ ಅನ್ನೋವಂಥದ್ದು ಅವ್ರಿಗೆ ಜಾಸ್ತಿ ಡೈಜೆಸ್ಟ್ನೂ ಆಕತಿ, ಅವ್ರಿಗೆ ವರ್ಕ್ನೂ ಆಕತಿ. ಅವ್ರಿಗೆ ಸುಮ್ಮನೆ ಕೂತ್ಕೊಳ್ಳೋರು ಮಾತ್ರ ತೊಗೊಳಕ್ಕೆ ಹೋಗ್ಬೇಡ್ರಿ ಇದನ್ನು. ನಾವು ಬೆಳಗ್ಗೆ ಎಕ್ಸಸೈಸು ಮಾಡ್ತೀವಿ, ಎಲ್ಲ ನಮ್ಮ ಮನೆಯವ್ರು ಜಿಮ್ಮಿಗೆ ಹೋಗಿ ಬರ್ತಾರೋ, ನಮ್ಮ ಮಕ್ಕಳು ಎಲ್ಲರೂ ಜಿಮ್ಮಿಗೆ ಹೋಗ್ತಾರೋ. ಹಂಗಾಗಿ ನಮಗೆ ಪ್ರೋಟೀನ್ ಪೌಡರ್ ಬೇಕು. ಅದಕ್ಕಾಗಿನ ಈ ಶ್ರಾವಣ ಮಾಸದಾಗ ಅದು ಎಗ್ ತಿನ್ನಕ್ಕೆ ಹೋಗಂಗಿಲ್ಲ. ಹೀಗಾಗಿ ಒಂಚೂರು ಪ್ರೋಟೀನ್ ಪೌಡ್ರ್ ತೊಗೊಂಡ್ಬಿಟ್ರೆ ನಮ್ದು ಅವತ್ತು ಪ್ರೋಟೀನ್ ಕಂಪ್ಲೀಟ್ ಆಕೈತಿ. ಎಷ್ಟು ನಮಗೆ ಬಾಡಿ ಬೇಕಾ ಅದು ಕಂಪ್ಲೀಟ್ ಆಕೈತಿ. ಅದ್ರ ಬದಲಿ ನೀವು ಶ್ರಾವಣದಾಗ ಪನ್ನೀರದು ಎಲ್ಲನೂ ತಿನ್ಬೋದು. ಜಾಸ್ತಿ ರೊಟ್ಟಿ ಚಪಾತಿ ಅನ್ನ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡ್ರಿ. ಇಷ್ಟ ಈ ಆರೋಗ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇಷ್ಟ. ಹಂಗೆ ನಿಮ್ಗೆ ನೆಲ್ಲಿಕಾಯಿ ಜ್ಯೂಸ್ ಮಾಡೋದು ಅಥವಾ ನೆಲ್ಲಿಕಾಯಿ ಅಡಿಕೆ ಮಾಡೋದು ಎರಡೂ ಹೇಳ್ಕೊಡ್ತಾನೆ ಇವತ್ತು. ಭಾಳ ಈಸಿ ಐತಿದು. ಮೊದಲ ಕ್ಲೀನಾಗಿ ತೊಳ್ಕೊಂಬಿಡ್ರಿ. ಒಂದ್ಸಲ ತೊಳ್ಕೊಂಡು ಇವನ್ನ ಪೀಸ್ ಕಟ್ ಮಾಡಬೇಕು. ಸಣ್ಣಂಗೆ ಕಟ್ ಮಾಡಿ ನೀವು ಚಲೋತ್ತಂಗೆ ಬಿಸಿಲು ಇರ್ತೈತಲ್ಲ ಬ್ಯಾಸಿಗೆ ಟೈಮ್ದಾಗ, ಆ ಟೈಮ್ದಾಗನ ಮಾಡ್ಕೊರಿ. ಚಲೋತ್ತಂಗೆ ಒಣಗಿಸ್ಬೇಕು, ಉಪ್ಪು ಹಾಕಿ ಒಣಗಿಸ್ಬೇಕು. ಈ ಥರ ಇವನ್ನೆಲ್ಲ ಹೋಗೋ ಥರ ಒಣಗಿಸ್ಕೊಂಡು ಆಮೇಲೆ ನೀವು ಕಟ್ ಮಾಡಿ ಉಪ್ಪು ಹಾಕಿ ಒಣಗಿಸ್ಕೋಬೇಕು. ಇಷ್ಟು ಸಿಂಪಲ್ ಐತೆ ಅಡಿಕೆ ಮಾಡೋದು. ಇವನ್ನ ತಿನ್ನೋದು ಹೆಂಗಂದ್ರೆ, ನಾವು ಊಟ ಮಾಡಿದ ತಕ್ಷಣ ಇವನ್ನ 2ರಿಂದ 3-4 ಅಡಿಕೆ ತಿನ್ಬೋದು. ಡೈಜೆಷನ್ ಚಲೋ ಆಕತಿ. ನಿಮ್ಮದು ಏನಾರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ, ಗಟ್ ಹೆಲ್ತ್
ಈ ಡೈಜೆಷನ್ ಸಮಸ್ಯೆ ಅಂತೂ ಭಾಳ ಇರ್ತೈತಿ. ಅವ್ರಿಗಂತೂ ಬೆಸ್ಟ್, ಎಲ್ಲರಿಗೂ ಬೆಸ್ಟ್ ಇದು. ಇದೊಂಥರ ಭೂಲೋಕದ ಅಮೃತ ಇದ್ದಂಗೆ ಇದು. ನಮ್ಮನೆ ಒಳಗೆ ಸೀಸನ್ ಇದ್ದಾಗ ಮಾತ್ರ ಡೈಲಿ ತಗೋತೀವಿ ನಾವು ಜ್ಯೂಸ. ಅದಕ್ಕೆ ನಿಮ್ಮದು ಏನು ಮಲಬದ್ಧತೆ ಪ್ರಾಬ್ಲಮ್ ಇದ್ರೆ ಅದಕ್ಕಂತೂ ರಾಮಬಾಣ. ಪ್ರತಿಯೊಂದಕ್ಕೂ ಕೂದಲನ್ನು, ಸ್ಕಿನ್ನನ್ನು ಎಲ್ಲದಕ್ಕೂ ಇದೊಂದು ನಮ್ಮ ಮನೆ ಒಳಗಂದ್ರೆ ಅಷ್ಟು ಫೇವ್ರೇಟ್ ಆಗಿಬಿಟ್ಟೈತಿ. ಇವನ್ನ ಈ ಥರ ಚಲೋತ್ತಂಗೆ ಬಿಸಿಲಿಗೆ ಒಣಗಿಸಿ ವರ್ಷಗಟ್ಟಲೆ ಇಟ್ಕೋಬೋದು ನೀವು. ನಾನು ಬ್ಯಾಸ್ಗೆ ಟೈಮ್ದಾಗ ಒಣಗಿಸಿದ್ದು ಇವು ವಿಡಿಯೋ ಅವಾಗ ಮಾಡಿ ಇಟ್ಕೊಂಡಿದ್ನಿ, ಇವಾಗ ಹಾಕಾಕತ್ತೀನಿ ಅಷ್ಟೇ. ಈ ಥರ ನಾವು ಸ್ವಚ್ಛಂಗೆ ಒಣಗಿಸಿ ಇಟ್ಕೋಬೇಕು. ಈ ಥರ ಅಡಿಕೆ ಕಾಣ್ತಾವೆ ನೋಡ್ರಿ ನೋಡಕ್ಕೆ ನಿಮ್ಗೆ. ಇವು ಚಲೋತ್ತಂಗೆ ಒಣಗಿದ್ವು ಅಂದ್ರೆ ಮುಗೀತು. ಒಂದು ಏರ್ಟೈಟ್ ಕಂಟೈನರ್ ಒಳಗೆ ಇಟ್ಕೊಂಡ್ಬಿಡ್ರಿ ಹಾಕಿ. ಆಮೇಲೆ ಜ್ಯೂಸ್ ಮಾಡೋದು ಹೆಂಗಂದ್ರೆ ಸಿಂಪಲ್ಲ, ಇವನು ಕ್ಲೀನಾಗಿ ತೊಳ್ಕೊರಿ. ತೊಳ್ಕೊಂಡ ನೀರು ತೊಗೊರಿ, ಒಂದು ಗ್ಲಾಸ್. ನೀವು ಎಷ್ಟು ಮಂದಿ ಇದ್ರಿ ಅಷ್ಟು ಗ್ಲಾಸ್ ನೀರು ತೊಗೊಂಡು ಒಬ್ಬರಿಗೆ ಒಂದು ಅರ್ಧ ತೊಗೋಬೋದು, ಇಲ್ಲಾಂದ್ರೆ ಒಂದು ತೊಗೋಬೋದು. ಇಲ್ಲಾಂದ್ರೆ ನೀವು ಸಣ್ಣ ಸಣ್ಣ ಇದ್ದರೆ 2 ತೊಗೋಬೋದು. ಈ ಥರ ತೊಗೊಂಡು ಈ ಥರ ಹೆರ್ಕೋಬೇಕು. ಮಿಕ್ಸಿಗದು ಏನೂ ಹಾಕೋಬೇಕಾಗಿಲ್ಲ. ಈ ಥರ ಹೆರ್ಕೋರಿ. ಹೆರ್ಕೊಂಡು ಒಂದು 5 ನಿಮಿಷ ಬಿಟ್ಬಿಡ್ರಿ. ಅದ್ರಾಗ ಬಿಟ್ಟು ಆಮೇಲೆ ಒಂದು ಬಟ್ಟೆ ತೊಗೊಂಡು ಸೋಸ್ಕೊಂಡ್ಬಿಡ್ರಿ. ಇದ್ರೊಳಗನ ಒಂದೀಟ ಅಲ್ಲನೂ ತೊಗೊಂಡು ಹಸಿ ಶುಂಠಿ ಇರ್ತೈತಲ್ಲ ಅದನ್ನು ತುರ್ಕೋರಿ. ಅದ್ರ ಜೊತೆನ ತುರ್ಕೊಂಡು ಅದನ್ನು ಅದ್ರ ಜೊತೆನ ಸೋಸ್ಕೊಂಡ್ಬಿಡ್ರಿ. ಒಂದು ಬೆಳಗ್ಗೆನ ಒಳ್ಳೆಯದೊಂದು ಜ್ಯೂಸ್ ಕುಡಿಬಿಟ್ರೆ ಬೆಸ್ಟ್ ಅಂದ್ರೆ ಬೆಸ್ಟ್ ಇದು. ನಮ್ಮ ಮನೆಯವ್ರಿಗೆ ಕೂದಲು ಸಮಸ್ಯೆ ಎಲ್ಲ ಇಂಪ್ರೂವ್ ಆಗಿಬಿಟ್ಟೈತಿ. ಅವ್ರಿಗೆ ಕೂದಲು ಜಾಸ್ತಿ ಉದುರ್ತಿದ್ದು, ಅವ್ರಿಗೆ ರಿಸಲ್ಟ್ ಕಾಣಿಸಿಬಿಟ್ಟೈತಿ. ಅವ್ರಿಗೆ ಅಷ್ಟು ಖುಷಿ ಆಕೈತಿ. ಅವ್ರ ನೆಲ್ಲಿಕಾಯಿ ಜ್ಯೂಸ್ ಅಂದ್ರೆ ಬೇಕು ಬೆಳಗ್ಗೆ ಆ ಥರ ಆಗಿಬಿಟ್ಟೈತಿ ನಮ್ಗೆ. ಇವತ್ತು ಇಷ್ಟು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಒಂದು ಪುಟ್ಟ ವಿಡಿಯೋ ಮಾಡೀನಿ ಇವತ್ತು, ಜಾಸ್ತಿ ದೊಡ್ಡದು ಮಾಡೋಕೆ ಹೋಗಿಲ್ಲ. ಇವತ್ತೊಂದು ಸಣ್ಣ ವಿಡಿಯೋ ಮಾಡೀನಿ ಅಷ್ಟೇ, ಜಾಸ್ತಿ ದೊಡ್ಡದು ಮಾಡೋಕೆ ಹೋಗಿಲ್ಲ. ಅದಕ್ಕೆ ನಿಮಗೆ ಯಾವ್ದಾರ ವಿಷಯ ಇದ್ರಾಗ ಇಷ್ಟ ಆಗಿತ್ತಂದ್ರೆ ಹೊಸದಾಗಿ ಏನಾರ ನನ್ನ ಚಾನಲ್ ನೋಡ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಯಾವ್ದಾರ ವಿಷಯ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ನೋಡಿದ್ರಲ್ಲ ಜ್ಯೂಸ್ ಹೆಂಗೆ ಮಾಡೋದು ಮತ್ತು ಡ್ರೈ ನೆಲ್ಲಿಕಾಯಿ ಯಾವ ಥರ ಮಾಡಿ ಇಟ್ಕೋಬೇಕಂತೇಳಿ. ಭಾಳ ಈಸಿ ಐತಿ. ಇದರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಅದಾವತ್ತು ನಿಮಗೆಲ್ಲಾನು ಹೇಳಿ ನಾನು. ಕೊನೆವರೆಗೂ ವಿಡಿಯೋ ನೋಡಿರಿ ಅನ್ಕೊಂಡಿನಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತಾನೋ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.